ಅಕ್ಷಯ್, ನೀನು ಒಂದು ರೀತಿ ವಿಚಿತ್ರ. ಆವತ್ತು ಅದು ಯಾವುದೋ ಬೊಂಬೆ ಸಿಕ್ಕಿತ್ತು, ಅದನ್ನು ತಂದು ನಿನ್ನ ಹಾಲಲ್ಲೇ ನೇತು ಹಾಕಿದ್ದೆ. ಇವತ್ತು ಇದು ಕೀಚನೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಇದೆಲ್ಲ ನಿಮ್ಗೆ ಹೇಗೆ ಹೊಳಿಯತ್ತೆ? ಇದಕ್ಕೆಲ್ಲ ಇಂಥ ವಾತಾವರಣ ಬೇಕಾಗುತ್ತೆ. ಹೌದು, ನೀನು ಹೇಳೋದೇನೋ ನಿಜ. ಇಂಥ ವಾತಾವರಣನೇ ಈ ಮನೇಲಿ ಇರೋದು. ಮಾಧವಣ್ಣ, ನಾನು ನಿಮ್ಮಿಬ್ಬರ ಹತ್ರನೂ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಯಾವುದ್ರ ಬಗ್ಗೆ? ರಾಧನ್ ಬಗ್ಗೆ. ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಅವಳು ನಾರ್ಮಲ್ ಆಗಿಲ್ಲ. ಅವಳ ವಿಷಯ ಎಲ್ಲ ನನಗೆ ಗೊತ್ತಾಯಿತು. ಅವಳ ಮದುವೆ ಹೇಗಾಯಿತು, ಅವಳ ಗಂಡ ಹೇಗೆ ಸತ್ತ, ಆಮೇಲಿಂದ ಅವಳ ಜೀವನನ ಹೇಗೆ ನಡೆಸ್ಕೊಂಬರ್ತಿದ್ದಾಳೆ ಎಲ್ಲ ಗೊತ್ತಾಯಿತು. ಇದೆಲ್ಲ ಗೊತ್ತಾದ ಮೇಲೆ ನನಗೆ ಬೇಜಾರಾಯಿತು. ಆದರೆ ಅದಕ್ಕಿಂತ ಹೆಚ್ಚಿನ ಬೇಜಾರು ಈಗ ಅವಳು ನಡೆಸ್ತಾ ಇರೋ ಜೀವನ ನೋಡಿ ಆಗ್ತಾಯಿದೆ. ಅವಳು ಇನ್ನೂ ಬಾಳಿ ಬದುಕಬೇಕಾಗಿರೋ ದಿನಗಳು ತುಂಬ ಇದೆ. ನೀವು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಅಕ್ಷಯ್, ನನಗನ್ಸುತ್ತೆ ನೀ ಈ ವಿಷಯ ಚರ್ಚೆ ಮಾಡೋದು ಬೇಕಾಗಿಲ್ಲ ಅಂತ. ಹೌದಪ್ಪ ಅಕ್ಷಯ್, ಅದಕ್ಕೆ ಈ ವಿಚಾರದಲ್ಲಿ ಮಾತ್ರ ನಾನು ತಲೆ ಹಾಕಬಾರ್ದು ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನಾನು ಬೇರೆಯವ್ರನ್ನ ಅರ್ಥ ಮಾಡ್ಕೋತೀನಿ, ಆದರೆ ಎಜುಕೇಟೆಡ್ಸ್ ಆಗಿ ನೀವೂ ಈ ವಿಚಾರದಲ್ಲಿ ನಾನು ಮಾತಾಡಬಾರ್ದು ಅಂತ ದ ಗ್ರೇಟ್ ಪ್ರೊಫೆಸರ್ ಮಾಧವ್ ಹೇಳಿದ್ದಾರೆ. ಹೌದೌದು. ಅಮ್ಮ ಅಮ್ಮ, ಏನೇ ಅದು? ಯಾಕೆ ಹಿಂಗೆ ಕೂಕೋತಾ ಇದೀಯಾ? ಕೂತ್ಕೊಳ್ದೆ ಇನ್ನೇನ್ ಮಾಡ್ಲಿ? ನಾನು ಹೇಳೋದು ನಿಮಗೆ ಕಿವಿಗೆ ಬೀಳ್ತಾ ಇಲ್ವಲ್ಲ, ಅದಕ್ಕೆ ಕಿರ್ಚ್ಕೊಳ್ತಾ ಇದ್ದೀನಿ. ಶುರುವಾಯ್ತಾ ನಿಂದು? ಹೌದು, ಶುರುವಾಯ್ತು ನಂದು. ಯಾಕೆ ನಾನು ಮಾತಾಡ್ಬಾರ್ದಾ? ನಂದೇನ್ ತಪ್ಪಿದೆ? ನಿಂಗೆ ಏನಮ್ಮ ಬೇಕೋ? ನೋಡು, ಈಗ ರಘುರಾಮನ್ ಮದ್ವೆ ಆಯ್ತು, ಮಾಧವ ಶಂಕರ ಮದ್ವೆಗೆ ಎಲ್ಲರೂ ಆರಾಮಾಗಿದ್ದಾರೆ. ನೀನ್ ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ರಾಧಾ, ಅದೊಂದು ವಿಚಾರ ಬಿಟ್ಟು ಇನ್ನೇನಿದ್ರು ಮಾತಾಡು. ನಾನು ಆ ವಿಚಾರನೆ ಮಾತಾಡೋದು. ನಿಮ್ಮೆಲ್ಲರೂ ವಿರೋಧ ಇದ್ರೂ ಪರವಾಗಿಲ್ಲ, ನಾನು ಅವನ್ನೇ ಮದ್ವೆ ಆಗೋದು. ನನ್ ಪ್ರೀತಮೇ ಬೇಕು.